ಶ್ರೀ ರಹೀಂ ಖಾನ್ ಮಾನ್ಯ ಸಚಿವರು ಹಜ್ ಮತ್ತು ಪೌರಾಡಳಿತ ಇಲಾಖೆ ಕರ್ನಾಟಕ ಸರ್ಕಾರ, ಅವರ ಜೊತೆಯಾಗಿ ಸನ್ಮಾನ್ ಶ್ರೀ ಯಶವಂತರೇಗೌಡ ಬಿ ಪಾಟೀಲ್ ಮಾನ್ಯ ಶಾಸಕರು ಇಂಡಿ ವಿಧಾನಸಭಾ ಕ್ಷೇತ್ರ, ಅದ್ರ ಜೊತೆಯಾಗಿ ಶ್ರೀ ವಿಠಲ ಕಟಗೌಡ ನಾಗಮಂಡ ಕ್ಷೇತ್ರದ ಶಾಸಕರು, ಅವರ ಜೊತೆಯಾಗಿ ಎಲ್ಲ ಅಧಿಕಾರಿ ವರ್ಗದವರು, ಸರ್ವ ಗಣ್ಯಮಾನ್ಯರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಂಡಿಯಾ ಒಂದು ನಗರಸಭೆ ನಾಮಫಲಕವನ್ನ ಈಗ ಉದ್ಘಾಟನೆಗೆ ಹೋಗ್ತಾ ಇದೆ. ದಯವಿಟ್ಟು ಎಲ್ಲ ಗಣ್ಯಮಾನ್ಯರಲ್ಲಿ ಭಾಗಿಗಳಾಗಬೇಕಾಗಿತ್ತು ನಾನು ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಇಂಡಿಯಾ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಇಂಡಿಯಾ ನಗರಸಭೆ ಕಾರ್ಯಾಲಯ ಇಂಡಿ ಎನ್ನುವಂತ ನಾಮಫಲಕವನ್ನ ಉದ್ಘಾಟನೆಗೆ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವು ನೀವೆಲ್ಲರ ಧನ್ಯರು. ಇಂಥ ಒಂದು ನಗರಸಭೆಯ ಕಾರ್ಯಾಲಯ ಇಂಡಿ ಎನ್ನುವಂತ ನಾಮಫಲಕವನ್ನ ಉದ್ಘಾಟನೆಗೊಳಿಸಿದ ರೆಬ್ಬಿಣಿ ಎಳೆಯುವುದರ ಮೂಲಕ ಆ ಒಂದು ಕಾಮಗಾರಿಗಳ ಉದ್ಘಾಟನೆಯನ್ನ ನೆರವೇರಿಸ್ತಾ ಇಂದಿನ ಇದೇ ಹೊತ್ತಿನಲ್ಲಿ ಈಗ ನಡೆತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿರುವಂತಹ ಒಂದು ಶುಭ ಹಾರೈಕೆಯನ್ನು ಮಾನ್ಯ ಸಂಸದರು ರಮೇಶ್ ಜಿಂಗಡಿಗೆ ಅವರು ಗಳಿಸಿದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಸುಧಾಮೂರ್ತಿ ಅವರು ತುಂಬುವುದರ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಮಂತ್ರಿಗಳೇ ಹಾಗೂ ಶಾಸಕರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಎಲ್ಲ ಸಾರ್ವಜನಿಕರೇ, ಸಮಯದ ಅಭಾವ ಇರುವುದರಿಂದ ನೇರವಾಗಿ ವಿಷಯಕ್ಕೆ ಬರೋಣ. ಯಾವ ಇಂಡಿ ಈಗ ಪುರಸಭೆಯಿಂದ ನಗರಸಭೆಗೆ ಉನ್ನತಿಯನ್ನು ಪಡೆತಕ್ಕಂಥ ಈ ಸಂದರ್ಭದಲ್ಲಿ ಭೀಮೆಗೆ ಅಂಟಿದ ಕಳಂಕ ತೊಳೆದ ಧೀರ ಸನ್ಮಾನ್ಯ ಶಾಸಕ ಯಶವಂತರೇಗೌಡ ಪಾಟೀಲ್ ಅಂತೇಳಿ ನಾನು ತುಂಬ ಹೃದಯದಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಭೀಮೆಗೆ ಅಂಟಿದ ಕಳಂಕವನ್ನು ತೊಳೆದು ಇಂಡಿಯನ್ನ ಇವತ್ತಿನ ದಿವಸ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ ಯಾವ ಪುರಸಭೆ, ಹಿಂದೆ ಪುರಸಭೆ ಇಂಡಿ ನಗರದ ಗಾಂಧಿ ಚೌಕ್ನಲ್ಲಿ ಹಿರಿಯರು ಒಂದು ಹೇಳಿದ್ರು, ಗಾಂಧಿ ಚೌಕ್ನಲ್ಲಿ ಪುರಸಭೆ ಒಂದು ಸಾಮಾನ್ಯ ಕಟ್ಟಡದಲ್ಲಿತ್ತು. ಪುರಸಭೆಯ ಅಧೀನದಲ್ಲಿ ಯಾವಾಗಲೂ ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ಇಲ್ಲಿ ನಾಟಕಗಳನ್ನು ಮಾಡಿರೋದು. ಇಂಡಿಯಲ್ಲಿ 3 ನಾಟಕಗಳು, ಬಸ್ ಸ್ಟ್ಯಾಂಡ್ ಹತ್ರ, ಅಗಿಸಿ ಹತ್ರ, ಇನ್ನೊಂದು ಆ ಕಡೆ ಗೌಡರೋಣಿ ಕಡೆ. ಆ ನಾಟಕಗಳಿಂದ ವಸೂಲಿಯಾಗಿರ್ತಕ್ಕಂಥ ಟ್ಯಾಕ್ಸ್ ನಿಂದ ಇಂಡಿಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಕಾಲ ಇತ್ತು ಒಂದಿನ. ಮುಂದೆ ಇಂಡಿಗೆ 1971ರಲ್ಲಿ ಲೈಟ್ ಬಂತು, ಕರೆಂಟ್ ಬಂತು. 89ರಲ್ಲಿ ಭೀಮಾ ನದಿಗೆ ನೀರನ್ನು ಒದಗಿಸತಕ್ಕಂಥ ಕಾರ್ಯವನ್ನು ಆಗಿನ ಶಾಸಕರಾದ ಕಾಂಗ್ರೆಸ್ ಶಾಸಕರಾದ ಸನ್ಮಾನ್ಯ ಆರ್ ಕಲ್ಲೂರ್ ಅವರು, ಆಗಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮತ್ತು ಬಂಗಾರಪ್ಪ ಅವರ ಪ್ರಯತ್ನದಿಂದ 3,28,51,000 ರೂಪಾಯಿಗಳ ಭೀಮಾ ನದಿಯಿಂದ ಇಂಡಿಗೆ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಕೂಡ ಭೀಮೆ ಇಂಡಿಯ ಜನರ ನೀರಿನ ದಾಹವನ್ನು ಉಣಬಡಿಸಲಿಕ್ಕೆ ಸಂಪೂರ್ಣವಾಗಿ ಆಗಲಿಲ್ಲ. ಆಗ ಇಂಡಿಗೆ ಶಾಸಕರಾಗಿ ಆಯ್ಕೆಯಾಗಿ ಇಂಡಿ ನಗರವನ್ನ ಬಂಗಾರದ ಗಿಂಡಿಯನ್ನಾಗಿ ಮಾಡಬೇಕು. ಇದೊಂದು ನಿಂಬೆ ನಾಡು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಬೆಳೀತಕ್ಕಂಥ ನಿಂಬೆ ನಾಡಿಗೆ ಒಂದು ಹೊಸ ರೂಪ ಕೊಡಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಸನ್ಮಾನ್ಯ ಶಾಸಕರು ಇದಕ್ಕೆಲ್ಲದಕ್ಕೂ ಅಭಿವೃದ್ಧಿ ಚಟುವಟಿಕೆಗಳು, ಅಪರಾಧ ಚಟುವಟಿಕೆಗಳು ನಿಯಂತ್ರಣ ಆಗಬೇಕು. ಈ ತಾಲೂಕಿನಲ್ಲಿ, ಯಾವ ಇಂಡಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಮುಂದಿತ್ತು, ಆ ಅಪರಾಧ ಚಟುವಟಿಕೆಗಳು ನಿಲ್ಲಬೇಕಾದ್ರೆ ಯಶವಂತರೇಗೌಡ ಪಾಟೀಲ್ ಕೊಟ್ಟಿರ್ತಕ್ಕಂಥ ಪಣ ಯಾವುದು ಬೆಳವಣಿಗೆ ಆಗಬೇಕು, ಅಭಿವೃದ್ಧಿಯೇ ಇದಕ್ಕೆ ಮೂಲ ಮಂತ್ರ ಅಂದುಕೊಂಡು ಘೋಷಣೆ ಮಾಡಿ ಇಂಡಿಯಲ್ಲಿ ವಿದ್ಯಾರ್ಥಿಗಳ ಪಾಲಿಗೆ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪದಲ್ಲಿ ಮುಗಿಸ್ತೇವೆ. ಈ ಭಾಗದ ಇಂಡಿ ನಗರದ ಬಗ್ಗೆ ಅಷ್ಟೇ ಮಾತಾಡೋಣ. ಇಂಡಿ ನಗರದಲ್ಲಿ ಶಾಲಾ ಕಾಲೇಜುಗಳ ಕಟ್ಟಡಗಳು, ಸರ್ಕಾರಿ ಶಾಲಾ ಕಾಲೇಜುಗಳ ಕಟ್ಟಡಗಳು ಹೇಗಿತ್ತು ತಮಗೆಲ್ಲ ಗೊತ್ತಿದೆ. ಒಂದು ಹೈಸ್ಕೂಲಿನ ಪದವಿ ಪೂರ್ವ ಕಾಲೇಜಿನಿಂದ ಐಟಿಐ ಕಾಲೇಜು, ಡಿಗ್ರಿ ಕಾಲೇಜು, ಪದವಿ ಪೂರ್ವ ಮಾಡಿ ಕೊನೆಗೆ ವಿದ್ಯಾರ್ಥಿಗಳ ವೃತ್ತಿಪರ, ಅಂದ್ರೆ ಯಾವ ವಿದ್ಯಾರ್ಥಿ ಶಾಸಕರಂತ ಹೋಗಿ ಕೈ ಚಾಚಿ ಉದ್ಯೋಗ ಕೊಡೋದು ಬೇಡೋದು ಬೇಡ. ಇವತ್ತು ಶಾಸಕ ನಾನು ಇರ್ತೇನೆ, ನಾಳೆ ಮತ್ತೊಂದಿರ್ತಾನೆ. ಆದ್ರೆ ಯಾರ ಹತ್ರ ಕೂಡ, ಯಾರ ಹಿರಿಯರ ಹತ್ರ ಕೂಡ ಹೋಗಿ ಕೈ ಚಾಚೋದು ಈ ಕಾಲೇಜಿನ ವಿದ್ಯಾರ್ಥಿಗಳು ಬೇಡ ಅಂತೇಳಿ ಒಂದು ಇಂಡಿ ನಗರಕ್ಕೆ ಜಿಟಿಟಿಸಿ ಕಾಲೇಜನ್ನ ಮಾಡೋದು. ಬಂದರೆ ಆ ಜಿಟಿಟಿಸಿ ಕಾಲೇಜ್ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ SSLC PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತಿನ ದಿವಸ ವಿದೇಶದಲ್ಲಿ ಕೂಡ ಉದ್ಯೋಗ ಮಾಡ್ತಕ್ಕಂಥ ಸೌಭಾಗ್ಯವನ್ನು
ಶಾಸಕರು ಒದಗಿಸಿಕೊಟ್ಟಿರ್ತಕ್ಕಂಥ ಕಾಲೇಜು ಕೂಡ ಈ ನಗರಸಭೆಯಲ್ಲಿ ಸೇರ್ತದೆ. ಹಾಗೆ ಪ್ರಮುಖ ರಸ್ತೆಗಳು ನಿನ್ನೆ ಒಬ್ಬರು ದೇವಸ್ಥಾನ ಇಂಡಿ ಒಳಗಡೆ ಬರ್ಬೇಕಾದ್ರೆ ಮಧ್ಯದಲ್ಲಿ ನದಿಯನ್ನು ನಂದು ಕೇಳೋರು ಅದೇ ನದಿ ಏನ ಎಂತ ಪ್ರೀತಿ ಕಟ್ಟಾರೆ ಇಂಡಿ ಒಳಗೆ ನಟ್ ಕಾಡಬೇಕಿಲ್ಲ ಇಂಡಿ ಹಳ್ಳ ಇಲ್ಲೇ ಈಗ ಹೋಗ್ಕೊಳ್ಳೆ ಹಳ್ಳ ತಟ್ಟತಕ್ಕಂಥ ದೃಶ್ಯ ನೋಡಿ ನದಿ ಆ ಕಡೆ ಊರಲ್ಲ ನದಿ ಈ ಕಡೆ ಊರಲ್ಲ ಅಂತ ಅನ್ಕೊಂಡಿದ್ರಂತವ್ರು ಗಂಡಪಟ್ಟಿದ್ದು ಬೇರೆ ಕಡೆಯಿಂದ. ಅದೇ ಮುಂದೆ ಹೋದ್ರೆ ಒಳ್ಳೆ ಸುಸಜ್ಜಿತ ರಸ್ತೆ, ಲೈಟು, ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಮಾಡೋದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಬಡ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಡಿ, ವಿಶೇಷವಾಗಿ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿ, ಭೀಮಣ್ಣ ಕೌಲಿಗೆಯವರಿಗೆ ಅದರ ಅಧ್ಯಕ್ಷರನ್ನ ಮಾಡಿ, ಇಡೀ ಜಿಲ್ಲೆಯಲ್ಲಿ ಎದ್ದು ಕಾಣತಕ್ಕಂಥ ಸುಸಜ್ಜಿತ ಮಿನಿ ವಿಧಾನಸೌಧ ಕಟ್ಟಡವನ್ನು ಕಟ್ಟಿ ತಾಲೂಕಿನ ರೈತ ಬಂಧುಗಳಿಗೆ ಅನುಕೂಲ ಆಗಲಿಕ್ಕೆ 19 ಜನಗಳಿಗೆ ನೀರು ಉಳಿದಿರ್ತಕ್ಕಂಥ ಗಂಡನೆಯ ಧೀರ ಶಾಸಕ ಯಶವಂತಗೌಡ ಪಾಟೀಲ್ ಅಂತ ಮಾತ್ರ ಹೇಳ್ತಾ ರೈತರಿಗೆ ಇನ್ನೂ ಅನುಕೂಲ ಆಗಲಿ ಅಂತ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಹಗಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಭೀಮಾತಿಯರ ಹೆಸರು ಕಳಿಸಿ ಸಾಹಿತ್ಯದ ಬೀಡು ಮೂಡಲು ಈ ಭಾಗದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡ ಆಗ್ಬೇಕಂತ ಹೇಳಿ ಈಗ ತಾನೇ 10 ನಿಮಿಷ ಹಿಂದೆ ಇಂಡಿ ತಾಲೂಕಿನಲ್ಲಿ ಯಾರು ಹಲಸಂಗಿ ಮಧುರಚಂದ್ರು, ಅಗರಕೇಳದ ರಂಗಾಚಾರ್ಯರು, ಹಾಗೆ ಯಾರು ಚಳಿತನದ ಶಿಲ್ಪಿಲಿಂಗನವರು ಸಾಹಿತ್ಯದ ಧ್ರುವ ತಾರೆಗಳು ಇವರ ಹೆಸರು ಅಚ್ಚರಿಯಿಂದ ಉಳಿದ ತಿಳ್ಕೊಂಡು ಇಂಡಿಯಲ್ಲಿ 50 ಲಕ್ಷ ರೂಪಾಯಿಗಳ ಸಾಹಿತ್ಯ ಭವನದ ಉದ್ಘಾಟನೆ ಕೂಡ ಈಗ ತಾನೇ ಮಾಡಿ ಬಂದಿರತಕ್ಕಂಥ ಮಾತೃಹೃದಯ ಶಾಸಕ ಯಶವಂತಗೌಡ ಪಾಟೀಲ್ ಅಂತ ಮಾತನ್ನ ಹೇಳ್ತಾ ಭೀಮಾ ಸೇತುವೆ ಶಾಶ್ವತ ಯೋಜನೆ ನೀಡಿದ್ದಾರೆ. ನಾವೆಲ್ಲರೂ ಸೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಸುಮಾರು 1.5-2 ಗಂಟೆ ಹೋಗ್ಬೇಕಾಗಿತ್ತು. ಪಡಲೂರಿನ ಮುಖಾಂತರವಾಗಿ ಭೀಮಾ ಸೇತುವೆ ಒಂದು ಕರ್ನಾಟಕ ಮಹಾರಾಷ್ಟ್ರದ ಜನರ ಮಧ್ಯೆ ಒಂದು ಶಾಶ್ವತ ಹೆಜ್ಜೆ ಗುರುತನ್ನು ಇಟ್ಟಿರ್ತಕ್ಕಂಥ ಶಾಸಕರು ಇಂಡಿ ನಗರವನ್ನು ನಗರಸಭೆಯನ್ನಾಗಿ ಮಾಡಿ ಇಂಡಿ ನಗರದ ಮೂಲವಾಸಿಗಳಿಗೆ ರಸ್ತೆಗಳಾಗಲಿ, ವಿದ್ಯುತ್ ದೀಪಗಳಾಗಲಿ, ಕುಡಿಯ ನೀರಂತೂ 24x7 ಮಾಡಿ ಯಾವ ಭೀಮೆಯ ಒಂದು ನೀರು ಏನಾಗಿತ್ತು ಇಂಡಿಯಲ್ಲಿ ಮರೀಚಿಕೆ ಆಗಿತ್ತು, ನೀರಿನ ದಾಹ ಇತ್ತು. ಜನರಿಗೆ ಕುಡಿಯುವ ನೀರಿಗೆ ನಾವೆಲ್ಲ ಬೇರೆ ಬೇರೆ ಊರುಗಳಿಗೆ, ತಾಂಡಗಳಿಗೆ, ಹೊಲಗಳಿಗೆ ಹೋಗಿ ನೀರು ತಂದಿರತಕ್ಕಂಥ ನೆನಪು ನನಗಿದೆ. ಆದ್ರೆ ಇವತ್ತಿನ ದಿವಸ ಮನೆಗಳಲ್ಲಿ 24 ಗಂಟೆ ನೀರು ಹರಿಯತಕ್ಕಂಥ ಕಾರ್ಯ ಮಾಡಿ ಆ ಭೀಮೆಯನ್ನ ಇಂಡಿಗೆ ಹರಿಸಿರ್ತಕ್ಕಂಥ ಆಧುನಿಕ ಭಗೀರಥ ಈ ಭಾಗದ ಶಾಸಕ ಇನ್ನು ನಗರಸಭೆಯನ್ನ ಮಾಡಿ ಈ ನಗರದಲ್ಲಿ ಒಳ್ಳೆ ಸುಸಜ್ಜಿತ ಯೋಜನೆಗಳನ್ನ ಮಾಡಿ ಪ್ರತಿಯೊಬ್ಬ ಪ್ರಜೆಗೆ ಅವರೊಂದು ಕಲ್ಪನೆ ಇದೆ. ಈ ಇಂಡಿ ತಾಲೂಕಿನ ಕ್ರೀಡಾಂಗಣಕ್ಕೂ ಕೂಡ ಅದೊಂದು ನಾನು ನೆನಪಿನಲ್ಲಿ ಹೇಳಬೇಕು. ತಾಲೂಕು ಕ್ರೀಡಾಂಗಣಕ್ಕೆ ವಿಶ್ವರತ್ನ ವಿಶ್ವಮಾನವ ಡಾಕ್ಟರ್ ಅಂಬೇಡ್ಕರ್ ಹೆಸರು ಕೂಡ ಆ ಒಂದು ಕ್ರೀಡಾಂಗಣಕ್ಕೆ ಇಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಶಾಸಕರಿಗೆ ಸಲ್ಲುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇಂಡಿಯನ್ನ ಬಂಗಾರದ ಗಿಂಡಿಯನ್ನಾಗಿ ಪಣತೊಟ್ಟಿರ್ತಕ್ಕಂಥ ಶಾಸಕರಿಗೆ ಇಡೀ ಇಂಡಿ ನಗರದ ಎಲ್ಲ ಜನರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ ಅಂತ ಮಾತ್ರ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.